ಯಾ ದೆನ್ ಚೈತ್ರ ಅವರು ಜೋಡಿ ಟಾಸ್ಕಲ್ಲಿ ಶಿಶಿರ್ ಅವ್ರನ್ನ ಅಂದರೆ ಅವ್ರ ಜೊತೆ ಕೈ ಬಿಟ್ಟು ತ್ರಿವಿಕ್ರಮ್ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳ್ತಾರೆ. ಅಪ್ಪಟ ಕನ್ನಡತಿ ಚೈತ್ರ ಅವರು ಮುರಿದ್ಕೊಂಡು ಬೇರೆಯವ್ರ ಜೊತೆ ನೀವು ಹೋಗಬೇಕು ಅಂತ ಅಂದಾಗ ಅದು ಅರ್ಥ ಆಗಿಲ್ಲ ಅಂತ ಹೇಳ್ತಾರೆ. ಹೊರಗಡೆ ಬಂದು ಅವ್ರಿಗೆ ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ ಅಂತ ಅನಿಸುತ್ತೆ ನಮಗೆಲ್ಲ ಹೊರಗಡೆ ಆಡಿಯನ್ಸ್ ನೋಡಿದಾಗ. ಜೊತೆಗೆ ಅವರು ಅದು ನಾನೇನಾದರೂ ತಪ್ಪು ನಿರ್ಧಾರ ತಗೊಂಡ ಅಂತ ಹೇಳ್ಬಿಟ್ಟು ಇದಕ್ಕಿದ್ದಾಗೆ ಸುಸ್ತಾಗಿ ಬಿದ್ದೋಗ್ತಾರೆ. ಸೊ ಅವರು ಸುಸ್ತಾಗಿ ಬಿದ್ದಿದ್ದು ಕೂಡ ಒಂದು ಡ್ರಾಮಾನ ಅಂತ ಅನಿಸುತ್ತೆ. ಒಂದು ಕ್ವಶನ್ ಮಾರ್ಕ್ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ಅವರು ಹೊರಗಡೆ ಬಂದು ಇಲ್ಲೇನಾಗ್ತಿದೆ, ಅವ್ರ ಮೇಲೆ ಯಾವ ರೀತಿ ಜನರಲಿ ಒಪಿನಿಯನ್ ಕ್ರಿಯೇಟ್ ಆಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಬಂದಿದ್ರಾ ಅಂತ ಕೂಡ ಅಫ್ಕೋರ್ಸ್ ಡೌಟ್ ಬರುತ್ತೆ. ಸುದೀಪ್ ಸರ್ ಮಾತುಗಳು ಕೂಡ ಅದೇ ಥರ ಇರುತ್ತೆ ವೀಕೆಂಡ್ನಲ್ಲಿ. ಸೊ ಏನು ಅನ್ನಿಸ್ತು ನಿಮಗೆ ಯಾವುದು? ಅಲ್ಲಿ ಅವರು ಹೋಗ್ಬಿಟ್ಟು ಕನ್ಫೆಷನ್ ರೂಮಲ್ಲಿ ಅದೇನಾಗೈತೆ ಅಂತ ಅವ್ರು ಆ್ಯಕ್ಚುಲಿ ಹೇಳ್ಬಿಡಿದ್ದಾರೆ, ನನಗೇನೋ ಅರ್ಥ ಆಗಲಿಲ್ಲ, ಬಟ್ ಕ್ಯಾಪ್ಟನ್ಸಿ ಹೋಗ್ಬಿಡುತ್ತೆ ಅಂತ ನಂಗೆ ಗೊತ್ತಿಲ್ಲ ಅಂತ. ಆಮೇಲೆ ನಾನು ಸೋಫಾಲಿ ಕೂತಾಗ ನಾನು ಅವ್ರ ಸೋಫಾಲಿ ಕೂತಾಗ ನಾನು ಅವ್ರಿಗೆ ಒಂದು ಮಾತು ಹೇಳ್ತೀನಿ, ಅಕ್ಕ ನಿಮಗೆ ಕರೆಕ್ಟ್ ಮಾಡೋಕ್ಕೆ ಇನ್ನೊಂದು ಆಪ್ಷನಿಟಿ ಇತ್ತು. ಟಿ ವಿ ಮುಂದೆ ಬಂದಾಗ ನಿಮ್ಗೆ ಬೇಡ ಇದು, ನಾನೇನೋ ಅಲ್ಲಿ ಹೇಳ್ಬಿಟ್ಟಿದ್ದೀನಿ, ಬಟ್ ಸಾರಿ ನಾನು ಇವ್ರ ಜೊತೆನೇ ಇರ್ತೀನಿ, ಶಿಶಿರ್ ಜೊತೆನೇ ಇರ್ತೀನಿ ಅಂತ ನೀವು ಕರೆಕ್ಟ್ ಮಾಡೋಕ್ಕೆ ಒಂದು ವೇದಿಕೆ ಇತ್ತು. ಬಟ್ ಅಲ್ಲೇನಕ್ಕೆ ನೀವು ಹೇಳಲಿಲ್ಲ, ಅಲ್ಲೇನಕ್ಕೆ ಕನ್ಫ್ಯೂಸ್ ಆದ್ರಿ ಅಂತ ಅವ್ರಿಗೆ ಕೇಳ್ತೀನಿ. ನೀವು ಅಲ್ಲಾದರೂ ಒಂದು ಇದ್ದಿತ್ತಲ್ಲ, ಒಂದು ಆಪರ್ಚುನಿಟಿ ಇತ್ತು. ಹೌದು, ನೀವು ಹೇಳ್ಬಿಟ್ಟು ಬಂದುಬಿಟ್ರೆ ಆಮೇಲೆ ತಳಮಳ ಅಂತ ಇದ್ದರೆ ಅಯ್ಯೋ ನಾನು ತಪ್ಪು ಡಿಸಿಷನ್ ತೊಗೊಂಬಿಟ್ಟ, ನಾನು ತಪ್ಪು ಹೇಳ್ದ ಅಂತ ನೀವು ಅನಿಸ್ತು. ಬಟ್ ಅಲ್ಲೂ ಒಂದು ಸೆಕೆಂಡ್ ಚಾನ್ಸ್ ಅಂತ ಒಂದಿತ್ತು. ನೀವು ಅಲ್ಲಿನೂ ಶಿಶಿರ್ದು ಡೆಡ್ ಆಪೋಸಿಟ್ ಹೇಳ್ಬಿಟ್ಟು ತ್ರಿವಿಕ್ರಮ್ನ ಮೇಲೆತ್ತಿ ಶಿಶಿರ್ ಬಗ್ಗೆ ಎಲ್ಲ ನೆಗೆಟಿವ್ ಥರ ಹೇಳಿ ಇದು ಮಾಡಿದ್ರೆ ಅದು ನೀವು ಏನಕ್ಕೆ ಮಾಡಿದ್ರಿ? ಅಲ್ಲೆಲ್ಲೋ ಒಂದು ಕಡೆ ಅವ್ರಿಗೆ ಒಂಥರ ಗಿಲ್ಟು ಆಯಿತು. 100% ಒಂದು ಮನುಷ್ಯ ಅದೇನೋ ಮಾಡಾದ್ಮೇಲೆ ಅದೊಂದು ಗಿಲ್ಟ್ ಅಂತ ಇರುತ್ತೆ. ಯಾಕಂದರೆ ಶಿಶಿರು ತುಂಬ ಸಪೋರ್ಟ್ ಮಾಡಿ ನಿಂತಿದ್ದು ಚೈತ್ರಕ್ಕ ಜೊತೆ ಜಗಳ ಆದ್ರೂ ನೆಕ್ಸ್ಟು ಒಂದು ಇದನ್ನು ಇದು ಮಾಡಿದ್ರು. ಅದಾದಮೇಲೆ ಅವರು ಅದೊಂದು ಇದಾಯಿತು. ಆಮೇಲೆ ಡ್ರಾಮಾ ಅಂತ ನಂಗೆ ಎಲ್ಲೂ ಅನಿಸಲ್ಲ. ಯಾಕಂದರೆ ಐ ಥಿಂಕ್ ಕರ್ಕೊಂಡೋಗಿ ECG ಟೆಸ್ಟು ಮತ್ತು ಇದು, ಆಮೇಲೆ ಅವ್ರು ಬೆಳಗಿನ ಜಾವವರೆಗೂ ಪ್ರಜ್ಞೆ ಬರಲಿಲ್ಲ ಅಂದರೆ ಅದು ಆ ಡ್ರಾಮಾ ಮಾಡೋಕ್ಕಲ್ಲ. ಯಾಕಂದರೆ ಡಾಕ್ಟರ್ಸಿಗೆ ಗೊತ್ತಾಗುತ್ತೆ. ಸೊ ಐ ಥಿಂಕ್ ನಾನು ಕೇಳಿದೆ ಯಾವಾಗ ಕಾನ್ಷಿಯಸ್ ಬಂದಿದ್ದಂತ, ನಾನು ಬೆಳಗ್ಗೆನೇ ಕಾನ್ಷಿಯಸ್ ಬಂದಿದ್ದೆ ಅಂತ ಹೇಳಿದ್ರು. ಸೊ ಫುಲ್ ನೈಟ್ ಏನಾಗುತ್ತೆ ಅಂತ ಯಾರು ಡಾಕ್ಟರ್ಸ್ ಬಿಟ್ಟು ಬೇರೆ ಯಾರು ಗೆಸ್ ಮಾಡೋಕ್ಕಲ್ಲ. ಸೊ ಅದನ್ನು ನಾವು ತೊಗೊಂಡು ಡ್ರಾಮಾ ಅನ್ನೋದು ಐ ಥಿಂಕ್ ನನಗೇನೋ ಸರಿ ಅನಿಸಲ್ಲ. ಐ ಡೋಂಟ್ ಥಿಂಕ್ ದಟ್ ಈಸ್. ಯಾಕಂದರೆ ಒಬ್ಬ ಏನಾದರೂ ಹಂಗೆ ತಲೆ ಸುದ್ದು ಬಿದ್ದು, ಯಾಕಂದ್ರೆ ನಾನು ನೋಡಿದ್ದು ಅಲ್ಲೇ ವಾಮಿಟ್ ಮಾಡಿದರು ಇದತ್ರ ಸಿಂಕ್ ಹತ್ರ. ಸೊ ಅದೇನೋ ಡ್ರಾಮಾ ಅಂದಿದ ತಕ್ಷಣ ನಾವು ತುಂಬ ಅದು ನನಗೆಲ್ಲೋ ಆ ವರ್ಡು ಸೂಟ್ ಆಗಲ್ಲ. ಸ್ಟೇಟ್ಮೆಂಟ್ಸ್ ಬೇಕು ಅಂತಾನೆ ನೌಟಂಕಿ ಆಡ್ತಿದ್ದಾರೆ ಅಂತ ಅನ್ಸುತ್ತೆ. ಬಿಕಾಸ್ ಐಶ್ವರ್ಯಗೆ ಅರ್ಥ ಆಗಿದೆ ಅದು. ಐಶ್ವರ್ಯಾಗೆ ಅರ್ಥ ಆಗೈತೆ. ಆಮೇಲೆ ಐಶ್ವರ್ಯನೇ ಇವಾಗ ತುಂಬ ಕ್ಲೋಸ್ ಆಗಿರೋದು. ಇವಾಗ ತುಂಬ ಚೈತ್ರ ಅವರು ಅವ್ರಿಗೆ ಅರ್ಥ ಆಗಿರೋದು ಇಲ್ಲ, ಅದೇ ಅಲ್ಲಾಗಿರೋದು ಮೋಸ್ಟ್ಲಿ ಒಳಗಾಗಿರೋದು. ಅದು ಡಿಫೆಂಡ್ ಮಾಡೋಕ್ಕೆ ಮೋಸ್ಟ್ಲಿ ಅವ್ರು ಹಂಗೆ ಹೇಳಿರ್ಬೋದು, ಅಯ್ಯೋ ಇಲ್ಲ ನನಗೇನೋ ಗೊತ್ತಾಗಲಿಲ್ಲ ಇದು. ಬಟ್ ಅದು ಯಾರೂ ನಂಬಲ್ಲ. ಯಾಕಂದ್ರೆ ಅವ್ರಿಗಿರೋ ಒಂದು ವೊಕ್ಯಾಬ್ಲರಿ, ಅವ್ರಿಗಿರೋದೊಂದು ಕನ್ನಡದ ಬಗ್ಗೆ ಅವ್ರಿಗಿರೋ ನಾಲೆಡ್ಜು ಅದು 100% ಅವರು ಅದು ನಾವು ಯಾರೂ ಒಪ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅದೆಲ್ಲ ಒಂದು ಕಡೆ ಅವ್ರು ಡಿಫೆಂಡ್ ಮಾಡೋಕ್ಕೆ ಅದೇನೋ ಬೇರೆ ಬೇರೆ ಥರ ಇದ್ದು. ಬಟ್ ಅಲ್ಲಿ ಬಿದ್ದಿದ್ದು, ಅವ್ರು ಹಾಸ್ಪಿಟ್ಲ್ಗೆ ಹೋಗಿದ್ದು, ಅಲ್ಲಿಂದ ಬಂದಿದ್ದು, ಅದು ಎಲ್ಲೋ ಒಂದು ಕಡೆ ಡ್ರಾಮಾ ಅಂತ ಅನಿಸಿಲ್ಲ. ಅದು ಜೆನ್ಯೂನಾಗಿ ಅವರು ಹುಷಾರು ತಪ್ಪಿದ್ರು. ಆಮೇಲೆ ಬಂದಾಗ್ಲೂ ನಿಧಾನಕ್ಕೆ ಬಂದು ನಡ್ಕೊಂಬಂದು ರೂಮಿಗೆ ಹೋಗಿ ನಾನು ಅವಾಗ ಹೋಗಿ ಹೇಳಿದೆ, ಅಕ್ಕ ನಿಮ್ಗೆ ಏನಾದರೂ ಬೇಕಂದ್ರೆ ನಾನೊಂದು ವಾರ್ಡ್ ಬಾಯ್ ಥರ ಇರ್ತೀನಂತ, ಏನಾದರೂ ಬೇಕಂದ್ರೆ ನನಗೆ ಕೇಳಿ ಅಂತ. ಆಮೇಲೆ ಮತ್ತೆ ಏನೋ ಸ್ವಲ್ಪ ಚಿಗಿರ್ಕೊಂಡ್ರು, ಜೈಲ್ ಹತ್ರ ಹೋಗಿ ಕೂತ್ಕೊಂಡು ಅಲ್ಲಿಂದ ಮತ್ತೆ ಎಲ್ಲೇನೋ ಶುರು ಆಯಿತು. ಅಲ್ಲಿಂದ ಆದಮೇಲೆ ನಾಮಿನೇಷನ್ ಬಂದಾಗ ಡೈರೆಕ್ಟ್ ನನ್ನನ್ನು ನಾಮಿನೇಟ್ ಮಾಡ್ತಾರೆ. ಸೊ ಅದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಅದು ಯಾಕೆ ಯಾವ ಥರ ಇದು ಪ್ಲೇ ಮಾಡ್ತಾಯಿದ್ದಾರೆ ಅಂತ ಒಂದು ಅನಿಸುತ್ತೆ. ಬಟ್ ಅದು ಅವ್ರು ಹುಷಾರು ತಪ್ಪಿದ್ದು, ಅವ್ರು ಮೋಸ್ಟ್ಲಿ ಅವರು ಪರ್ಸ್ನಲ್ ಇದು ಅದು ಆಗಿದ್ದು ನಿಜ ಅಂತಲೇ ಅನಿಸುತ್ತೆ. ನಿಮ್ಮ ಬಗ್ಗೆ ಏನು ಹೇಳಿದ್ರು ಹೊರಗಡೆ ಹೋಗಿ ಬಂದಮೇಲೆ? ನಾನು ತ್ರಿವಿಕ್ರಮಲ್ಲಿ ಜಿಮ್ ಮಾಡ್ತಾಯಿದ್ವಿ. ಸೊ ಅದು ಜಿಮ್ ಆದಮೇಲೆ ಒಂದು ಪಿಲ್ಲೋ ಒಂದು ಎಕ್ಸ್ಚೇಂಜ್ ಮಾಡೋದಂತ ಒಂದು ಸೈಡ್ಸ್ ಅಂತ ಕರಿತೀವಿ ಜಿಮ್ ಮಾಡೋದು. ಅದು ಮಾಡಿ ಸೊ ಪಿಲ್ಲೋ ತೊಗೊಂಡು ನಿಂಗೆ ಒಂದು ಸಲಿಗೆ ಅನ್ಕೊತೀನಿ ಟಪ್ ಅಂತ, ಹೊಡ್ಕೊಳ್ಳಿ, ನೀವು ಹೊಡ್ಕೊಂಡ್ರೇ ನೀವು ತಲೆ ಹೊಡ್ಕೊಬೇಕು ಅಂತ ಏನೋ ಒಂದು ಇಂಡೈರೆಕ್ಟ್. ಯಾಕಕ್ಕ ಏನೋ ಹುಳ ಬಿಡ್ತಿದ್ಯಾ ತಲೆಗೆ ಅಂದೆ. ಇಲ್ಲ ಏನಿಲ್ಲ ಏನು ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಆಮೇಲೆ ಏನೋ ಒಂದು ಸ್ಟೋರಿ ಥರ ಹೇಳಕ್ಕೆ ಬಂದರು. ಅವಾಗ ನಾವು ಜಿಮ್ ಅಂದರೆ ಅಯ್ಯೋ ಏನೋ ಕೇಳ್ಸೋಕ್ಕೆ ಇಷ್ಟ ಇಲ್ಲ. ಆಮೇಲೆ ತ್ರಿವಿಕ್ರಮ ಹೇಳಿದ್ರು ಇಂಥ ಸ್ಟೋರಿಗಳನ್ನ ಬೇಜಾನ್ ಕೇಳಿದ್ದೀನಿ ಅಂತ ನಾವು ಆ ಕಡೆ ಹೋಗ್ಬಿಟ್ವಿ. ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ಅದು ಒಂದು ಕ್ಯೂರಿಯಾಸಿಟಿ, ಎಲ್ಲರೂ ಬಂದು ಕೇಳ್ತಾರೆ. ಆ್ಯಕ್ಚುಲಿ ಸುದೀಪ್ ಸರ್ ಹೇಳಿದ್ದು, ಪ್ರತಿಯೊಬ್ಬರಲ್ಲಿರೋರು ಕಾನ್ಫಿಡೆಂಟ್ ಆಗಿರೋರು ಯಾಕೆ ಹೋಗಿ ಕೇಳ್ತೀರಾ? ಫಸ್ಟ್ ಆಫ್ ಆಲ್ ಜನ ನೋಡ್ತಾರೆ, ಜನ ಇಷ್ಟಪಡ್ತಾರೆ, ನೀವು ಸೇವ್ ಆಗ್ತಾಯಿದ್ದೀರಾ, ನೀವು ಇದ್ದೀರಾ ಅಂದರೆ ನೀವು ಯಾಕೆ ಹೋಗ್ಬಿಟ್ಟು ಚೈತ್ರ ಅವರಿಗೆ ಹೋಗ್ಬಿಟ್ಟು ಕೇಳ್ತಾ ಇದ್ದೀರಾ ಏನಾಗ್ತಾಯಿದೆ, ನಂದು ಹಿಂಗಿದೆ, ನಿಮ್ದು ಹಿಂಗಿದೆ. ಸೊ ಅವ್ರು ನನ್ನ ಹತ್ರ ಬಂದುಬಿಟ್ಟು ಬೆಡ್ಡಲ್ಲಿ ಅಲ್ಲಿ ಕೂತಾಗ ಪಕ್ಕದ ಬೆಡ್ಡಲ್ಲಿ ಬಂದುಬಿಟ್ಟು ಒಂದು ಮಾತು ಹೇಳ್ತಾರೆ, ಲೈಕ್ ಧರ್ಮಣ್ಣ ನಿಮ್ಮ ವ್ಯಕ್ತಿತ್ವಗೆ ಆಟ ಅಲ್ವಾ ಅಂತ ಕಾಣಿಸ್ತಿದೆಯಲ್ಲ, ನೀವು ಮೋಸ್ಟ್ಲಿ ನೀವು ಆಚೆ ಕಡೆ ಇರೋ ವ್ಯಕ್ತಿತ್ವ ಅಂತಂದ್ರಿಗೆ ನಿಮಗೆ ಕಷ್ಟ ಆಗ್ತೈತೆ ಮೋಸ್ಟ್ಲಿ ಅಂತ. ನಾನು ರಿಯಾಕ್ಟ್, ಹೌದಕ್ಕ ಮೋಸ್ಟ್ಲಿ ನೀವು ಹೇಳ್ತಾ ಇರೋದು ನಿಜ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಹೌದು, ಆಚೆ ಹೆಂಗಿದ್ದೀನೋ ಹಂಗೆ ಇಲ್ಲಿದ್ದೀನಿ ಅಂತ ಒಂದು ಇದು ಹೇಳ್ತೀನಿ.
ಅದಂಗೆ ಹೇಳ್ತಾರೆ, ಮತ್ತೆ ಸ್ವಲ್ಪ ಚೇಂಜಸ್ ಆಗ್ತಾರೆ. ಸೊ ಎಲ್ಲೋ ಒಂದು ಕಡೆ ಅವ್ರ ಮಾತಲ್ಲಿ ಒಂದೊಂದ್ಸಲಿ ನಿಲ್ಲಲ್ಲ ಅನ್ನೋದು ಒಂದು ಸ್ಪಷ್ಟತೆ ಇದೆ. ಅವ್ರು ಹೇಳಿದ ಮಾತಿಗೆ ಒಂದೊಂದ್ಸಲಿ ಎಲ್ಲೋ ಒಂದು ಕಡೆ ತಪ್ಪಿಡ್ತಾರೆ ಅಂತ ಅನಿಸುತ್ತೆ. ಬಟ್ ಅದೇ ನಾನು ಹೇಳ್ದಂಗೆ ಐ ಥಿಂಕ್ ಬಟ್ ಹಾರ್ಟ್ಲಿ ಒಳ್ಳೆ ಪರ್ಸನ್. ನನಗನ್ಸಿದ್ದು ಒಳ್ಳೆ ಪರ್ಸನ್. ನಾನು ಆ್ಯಕ್ಚುಲಿ ಲಾಸ್ಟಲ್ಲಿ ಅದು ನಾನು ಎಲಿಮಿನೇಟ್ ಆದಾಗ ಅವ್ರು ನನ್ನ ಹಿಂಗೆ ಕೈ ಇಟ್ಕೊಂಡು ಸಡನ್ನಾಗಿ ನನ್ನ ಕಾಲಿಗೆ, ಯಾಕಂದರೆ ನಾನು ಐ ಥಿಂಕ್ ಒಂದು 10 years ಗ್ಯಾಪ್ ಇದೆ ನಂದು ಅವ್ರದ್ದು, ಒಂದು ಏಜ್ ಡಿಫ್ರೆನ್ಸ್ ಇದೆ, 10 to 12 years ಇದೆ ಏಜ್ ಗ್ಯಾಪು. ನಾನು ಹೇಳಿದೆ ಏನಕ್ಕ ಮಾಡ್ತಾಯಿರ ನೀವು ಯಾಕೆ ಇದೆಲ್ಲ ಮಾಡ್ತಾಯಿರ ಅಂದರೆ ಅವ್ರಿಗೇನು ಅನ್ಸುತ್ತೆ ಗೊತ್ತಿಲ್ಲ. ಆಮೇಲೆ ಅವ್ರಿಗೆ ನನ್ನ ಮೇಲೆ ಒಂದು ಇದಿದೆ, ಯಾವಾಗಲೂ ನನಗೆ ಹೇಳ್ತಾ ಇರ್ತಾರೆ ನಾನು ಇಲ್ಲಿಂದ ಏನು ತೊಗೊಂಡು ಹೋಗ್ತೀನಿ ಅಂತ ಗೊತ್ತಿಲ್ಲ, ಬಟ್ ಆಚೆ ಬಂದಾಗ ಒಬ್ಬ ವ್ಯಕ್ತಿ ನಮ್ಮ ಮನೆಗೆ ಊಟ ಕರ್ಸೋದು ಫಸ್ಟು ಧರ್ಮಣ್ಣ ನೀವು ಬರಲೇಬೇಕು ನಮ್ಮ ಮನೆಗೆ, ಅದೇನೋ ಗೊತ್ತಿಲ್ಲ ನಿಮ್ಮ ಕಂಡ್ರೆ ನಿಮ್ಮ ಥರ ನಾನು ಇದ್ಬಿಡಿದ್ರೆ ಲೈಫಲ್ಲಿ ನಾನು ಏನೋ ಅಚೀವ್ ಮಾಡ್ಬೋದಿತ್ತು ಅಂತ ಒಂದು 2-3 ಸಲ ನನಗೆ ನಾಟಿ ಹೇಳ್ತಾರೆ. ಇದ್ರ ಥರ ನಾನು ಏನಾದರೂ ಒಂದು ಇದು ಕಲ್ತ್ಬಿಡಿದ್ರೆ ನಾನು ತುಂಬ ಒಂದು ಒಳ್ಳೆ ಮಟ್ಟಕ್ಕೆ ನಾನು ಬೇರೆ ಥರನೇ ಬೆಳೆಯಬೋದಿತ್ತು. ನಿಮ್ಮ ಕೆಲವು ಗುಣಗಳನ್ನ ನಾನು ಅಳವಡಿಸ್ಕೊಂಡ್ಬಿಡಿದ್ರೆ ನಿಮ್ಮ ಥರ ಒಂದು ಇದು ಮಾಡಿದ್ರೆ ನಾನೇನೋ ಒಂದು ಅಚೀವ್ ಮಾಡ್ಬೋದು ಲೈಫ್ ಅಂತ ಹೇಳಿದ್ರು. ಥ್ಯಾಂಕ್ ಯು ಅಕ್ಕ. ಬಟ್ ಈ ಥರ ಒಂದು ಇದು ಬಾಂಡಿಂಗ್ ಇತ್ತು ನಂದು ಅವ್ರದ್ದು. ಹನುಮಂತು ಬಂದಮೇಲೆ